ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 3ನೇ ಸಂಚಿಕೆಯಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಕೇಳುಗರಿಗೆ ನಮಸ್ಕಾರಗಳು. ನಾನೀಗ ಡಾಕ್ಟರ್ ಶಿವರಾಮ್ ಕಾರಂತ ಅವರ ಸನ್ಯಾಸಿಯ ಬದುಕು ಕಾದಂಬರಿಯ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಸನ್ಯಾಸಿಯ ಬದುಕು ಮರುಚಿಂತನೆ. ಸಾಹಿತಿಯಾದವನಿಗೆ ಸಾಹಿತ್ಯ ಕೃತಿಗಳ ರಚನೆಯಷ್ಟೇ ಮುಖ್ಯವಲ್ಲ, ಸಾಮಾಜಿಕ ಕಾಳಜಿಯಿಂದ ಜನರಲ್ಲಿ ಅರಿವು ಮೂಡಿಸುವ ಎಚ್ಚರ ಕೂಡ ಇರಬೇಕು. ಈ ನಿಟ್ಟಿನಲ್ಲಿ ಶಿವರಾಮ್ ಕಾರಂತರದ್ದು ಮೀರು ಸ್ತರದ ವ್ಯಕ್ತಿತ್ವ, ನಿಷ್ಠಾವಂತ ಬದುಕು, ಪ್ರಾಮಾಣಿಕತೆ, ಕ್ರಿಯಾತತ್ಪರತೆ, ಸರಳ ಜೀವನವನ್ನು ರೂಢಿಸಿಕೊಂಡ ಕಾರಂತರು ಸದಾ ಸಮಾಜಮುಖಿಯಾಗಿ ಚಿಂತಿಸುತ್ತಿದ್ದರು. ಜನರ ಶೀಲವನ್ನ ತಿದ್ದಿ ಸರಿ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಣೆ ನೀಡುವ ಸಂಕಲ್ಪ ಅವರ ಬರವಣಿಗೆಯುದ್ದಕ್ಕೂ ವಿವಿಧ ಆಯಾಮಗಳಲ್ಲಿ ಪ್ರಕಟಗೊಂಡಿದೆ. ಅವುಗಳಲ್ಲಿ ನನ್ನನ್ನ ಮತ್ತೆ ಮತ್ತೆ ಕಾಡುತ್ತಿರುವುದು ಧಾರ್ಮಿಕ ಸೋಗಲಾಡಿತನವನ್ನೇ ವಸ್ತುವಾಗಿಸಿಕೊಂಡ ಸನ್ಯಾಸಿಯ ಬದುಕು ಕಾದಂಬರಿ. ಮೊದಲ ಬಾರಿ ಈ ಕಾದಂಬರಿಯನ್ನು ಓದಿದಾಗ ಸನ್ಯಾಸತ್ವದ ವಿಡಂಬನೆಯೇ ಇದರ ಪ್ರಧಾನ ಆಶಯವಾಗಿ ಕಂಡಿತ್ತು. ಆದರೆ ಮರು ಓದಿನಲ್ಲಿ ಬೇರೆಯೇ ಅರ್ಥದ ಹೊಳಹುಗಳು ಕಾಣಿಸತೊಡಗಿತು. ಸನ್ಯಾಸತ್ವದ ಹುಳುಕುಗಳನ್ನು ಬಯಲಿಗೆಳೆಯುವುದಕ್ಕಿಂತ ಹೆಚ್ಚಾಗಿ ರೂಢಿಗತವಾದ ಮನುಷ್ಯನ ನಂಬಿಕೆ, ಭಕ್ತಿ, ಆಚರಣೆಗಳೊಂದಿಗೆ ತಳುಕು ಹಾಕಿಕೊಂಡ ಹುಳುಕುಗಳನ್ನು ಅನಾವರಣಗೊಳಿಸುತ್ತಲೇ ಮನುಷ್ಯ ಧರ್ಮದ ಮೂಲ ಸ್ವರೂಪವನ್ನು ಶೋಧಿಸುವ ಪ್ರವೃತ್ತಿ ಸ್ಪಷ್ಟವಾಗಿ ಕಾಣುತ್ತದೆ. ಜೊತೆಗೆ ಸಂಸಾರಕ್ಕೆ ಬೆನ್ನು ಹಾಕುವ ಪುರುಷ ಪ್ರವೃತ್ತಿಯ ಮೂಲದಲ್ಲಿ ಇರಬಹುದಾದ ನೇತ್ಯಾತ್ಮಕ ಗುಣಗಳನ್ನು ಶೋಧಿಸಲಾಗಿದೆ. ಕಾದಂಬರಿ ಆರಂಭವಾಗುವುದೇ ಶಂಕರನ ಪಲಾಯನದೊಂದಿಗೆ. ಸಾಹುಕಾರರ ಹಣವನ್ನ ಸಟ್ಟಾಕ್ಕೆ ಹಾಕಿ ಕೈ ಸುಟ್ಟುಕೊಂಡವ ಹೇಳದೆ ಕೇಳದೆ ಓಡಿ ಹೋಗುತ್ತಾನೆ. ವಿಷಯ ತಿಳಿದ ತುಂಬು ಗರ್ಭಿಣಿ ಸುಮಿತ್ರೆಗೆ ದಿಕ್ಕು ತೋಚದಂತಾಗುತ್ತದೆ. ಗಂಡಸಿಗೆ ಮದುವೆಯಾಗುವುದು ಸುಲಭ, ಸಂಸಾರವನ್ನು ಬಿಡುವುದು ಸುಲಭ. ಹೆಂಗಸಿಗೆ ಹಾಗಲ್ಲ.
ಎನ್ನುವ ಅವಳ ಮಾತುಗಳು ಭಾರತೀಯ ಕುಟುಂಬ ವ್ಯವಸ್ಥೆಗೆ ಹಿಡಿದ ಭಾಷ್ಯದಂತಿದೆ. ಮದುವೆಯಾದ ಆರಂಭದ ದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳಂತೆ ಸುಮಿತ್ರೆಗೂ ದಾಂಪತ್ಯದ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು. ಬರಬರುತ್ತಾ ಗಂಡ ಶಂಕರರಾಯನ ಸ್ವಭಾವ ಪರಿಚಯವಾದಂತೆ ಅದಕ್ಕೂ ಒಗ್ಗಿಕೊಳ್ಳತೊಡಗಿದಳು. ಆದರೆ ಶಂಕರ ಅದ್ಯಾವುದನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಸಂಸಾರಕ್ಕಿಂತ ಸ್ವಹಿತವೇ ಮುಖ್ಯವೆಂದುಕೊಂಡಿರುವ ಆತ ಆ ನಂಟನ್ನೇ ತೊರೆದು ಹೋದಾಗ ದಿಕ್ಕು ತೋಚದಂತಾದ ಸುಮಿತ್ರೆಗೆ ಕ್ಷಣ ಆತ್ಮಹತ್ಯೆಗೆ ಮನಸ್ಸು ಎಳೆಸಿತಾದರೂ ಮರುಹೊತ್ತು ವಿವೇಕ ಜಾಗೃತವಾಗಿ ಯಾವ ಬಾಳ್ವೆಗೆ ಪತಿಯು ಅಂಜಿ ಓಡಿದನೋ ಆ ಬಾಳ್ವೆಗೆ ತಾನು ಅಂಜದೆ ಎದೆಗಾರಳಾಗಿ ಬದುಕಬೇಕು ಎಂಬ ಹಠ ಮೂಡುತ್ತದೆ. ಎಳೆಯ ಮಕ್ಕಳು, ತುಂಬು ಗರ್ಭಿಣಿ, ಅನ್ನಕ್ಕೂ ತತ್ವಾರ. ಇಂಥ ಸಂದರ್ಭದಲ್ಲಿ ಅವಳ ಕುಟುಂಬವನ್ನ ಊರುಗೋಲಿನಂತೆ ಆಧರಿಸಿ ನಿಂತವಳು ರುಕ್ಮಾಯಿ ಅಥವಾ ಮಾಯಿ ಎಂದೇ ಪ್ರಸಿದ್ಧಳು. ಕಾರಂತರ ಕಾದಂಬರಿಗಳಲ್ಲಿ ಮಹಿಳೆಯರ ಶಕ್ತಿ ಪ್ರಖರವಾಗಿ ಗೋಚರಿಸುವುದು ಪುರುಷರ ಗೈರು ಹಾಜರಿಯಲ್ಲಿ. ಗಂಡಸರು ಓಡಿಹೋದಾಗ, ತೀರಿಕೊಂಡಾಗ, ಇಲ್ಲವೇ ಸೋಮಾರಿಯಾಗಿ ಉಳಿದಾಗ ಹೆಂಗಸರು ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯವನ್ನ ಕುಟುಂಬ ಕಟ್ಟುವುದಕ್ಕೆ ಮುಡಿಪಾಗಿ ಇಡುವುದನ್ನು ಕಾಣಬಹುದು. ಅಂಥ ಸಂದರ್ಭದಲ್ಲಿ ಅವರುಗಳಲ್ಲಿ ಸುಪ್ತವಾಗಿದ್ದ ದಿಟ್ಟತನ, ಸಾಹಸದ ಪ್ರವೃತ್ತಿ, ದುಡಿಮೆಯ ಛಲ ತೀಕ್ಷ್ಣವಾಗಿ ಪ್ರವಹಿಸುತ್ತದೆ. ಅವಿದ್ಯಾವಂತಳಾದ ಬಡ ರುಕ್ಮಾಯಿ ಅಥವಾ ಮಾಯಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ಬಗೆ ಈ ಕಾದಂಬರಿಯಲ್ಲಿ ವಿಶಿಷ್ಟವಾಗಿ ಮೂಡಿ ಬಂದಿದೆ. 10 ವರ್ಷಕ್ಕೆ ಮದುವೆಯಾಗಿ 11 ವರ್ಷಕ್ಕೆ ವಿಧವೆಯಾದ ಆಕೆಗೆ ಕೆಲಸ ಮಾಡೋದನ್ನ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಕೆಲಸ ಅಂದ್ರೆ ಏನು? ಮನೆಗೆಲಸ ಮಾತ್ರ. ಎಳವೆಯಲ್ಲೇ ವೈದವ್ಯಕ್ಕೆ ಒಳಗಾಗುವ ಹೆಣ್ಣು ಮಕ್ಕಳ ಶೋಷಣೆ ಕೌಟುಂಬಿಕ ನೆಲೆಯಲ್ಲಿ ಎಷ್ಟು ತೀವ್ರವಾಗಿರುತ್ತದೆ ಎನ್ನುವುದನ್ನು ಕಾರಂತರು ರುಕ್ಮಾಯಿ ಪಾತ್ರದ ಮೂಲಕ ಮನದಟ್ಟಾಗಿಸುತ್ತಾರೆ. ಅಂಥ ಒಂದು ವಾತಾವರಣದಲ್ಲಿ ಬದುಕಲಾಗದ ರುಕ್ಮಾಯಿ ಊರು ಮನೆ ಬಿಟ್ಟು ಆಕಸ್ಮಿಕವಾಗಿ ಬಂದು ಸೇರಿಕೊಂಡಿದ್ದು ಉಡುಪಿಯ ವಕೀಲರಾದ ವೆಂಕಟರಮಣಯ್ಯನವರ ಮನೆಯನ್ನ. ತನ್ನವರ್ಯಾರೂ ಇಲ್ಲದ ಅಪರಿಚಿತ ತಾಣದಲ್ಲಿ ಆಕೆ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದೇ ತನ್ನ ಕೆಲಸಗಳಿಂದ. ಬಾಲ ವಿಧವೆಯಾದ ರುಕ್ಮಾಯಿಯದು ರಟ್ಟೆ ಬಲವನ್ನೇ ನಂಬಿದ ಬೆವರ ಸಂಸ್ಕೃತಿ. ಮನೆಗೆಲಸ ಎನ್ನುವುದು ಆಕೆಗೆ ನೀರು ಕುಡಿದಷ್ಟೇ ಸಲಿಸು. ಒಂದು ಕ್ಷಣವೂ ಸುಮ್ಮನೆ ಕುಳಿತಿರಲಾರದ ಮಾಯಿ ಪರಿಚಿತರ ಮನೆಗಳಿಗೆ ಹೋಗಿ ಹಪ್ಪಳ ಆಯ್ತಾ, ಉಪ್ಪಿನಕಾಯಿ ಆಯ್ತಾ, ಮನೆಗೆಲಸ ಮಾಡಬೇಕಾ ಎಂದು ತಾನೇ ವಿಚಾರಿಸಿ ಅವರಿಗೆ ನೆರವಾಗುತ್ತಾಳೆ. ಮಾಯಿಯಂತೆ ಶ್ರಮಿಸಬಲ್ಲ ಜೀವ ಯಾರಿಗೆ ಬೇಡ ಹೇಳಿ? ಅವಳ ಕೆಲಸಕ್ಕೆ ಕಾಸು ಕೊಡುವವರೂ ಇದ್ದಾರೆ, ಕೊಡದೆ ಇರುವವರೂ ಇದ್ದಾರೆ. ಹಣದ ಆಸೆಗಾಗಿ ಅವಳು ಪರರ ಸೇವೆಯನ್ನ ಮಾಡಿದವಳಲ್ಲ. ಆ ಬಗ್ಗೆ ಇದ್ದವರು ಕೊಡುತ್ತಾರೆ, ಇಲ್ಲದವರು ಹೇಗೆ ಕೊಡಬೇಕು ಎಂಬುದು ಅವಳು ಬಡತನದಲ್ಲಿ ತಿಳಿದ ವಿವೇಕ. ಮಾಯಿಯಂಥ ಎಷ್ಟೋ ವಿಧವೆಯರು ಮತ್ತು ಮುದುಕಿಯರದ್ದು ತತ್ವ ಸಿದ್ಧಾಂತಗಳ ಪೂರ್ವ ನಿಯೋಜಿತ ನೆಲೆಗಳಲ್ಲಿ ಅಥವಾ ಉದ್ಘೋಷಿತವಾದ ನಿಲುವಿನಲ್ಲಿ ಅಭಿವ್ಯಕ್ತಿಸುವ ಶ್ರಮ ಅಥವಾ ಸೇವೆ ಅಲ್ಲ. ದಿನದಿನದ ಮನುಷ್ಯ ಬದುಕಿನಲ್ಲಿ ಕಾಣುವ ಹಸಿವು, ನೀರಡಿಕೆ, ನಿದ್ದೆ, ಎಚ್ಚರಗಳು ಘಟಿಸುತ್ತಾ ಹೋಗುವಂತೆ ಸಹಜ ಲಯದಲ್ಲಿ ಅವರ ಸೇವೆ ಸಾಗುತ್ತಿರುತ್ತದೆ ಎನ್ನುವುದು ಗಮನಿಸಬೇಕಾದ ಸಂಗತಿ. ಸನ್ಯಾಸತ್ವದ ಸ್ವೀಕರಣೆ ಎನ್ನುವುದು ತನ್ನೆಲ್ಲ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸುವ ಮಾರ್ಗ, ಪಾರಮಾರ್ಥಿಕವನ್ನ ಸಾಧಿಸಿಕೊಳ್ಳಲು ಇರುವ ಬಹುದೊಡ್ಡ ಸಾಧನ. ಆದರೆ ಶಂಕರನ ಸನ್ಯಾಸತ್ವವೆನ್ನುವುದು ಸ್ವಾರ್ಥ ಲಾಲಾಸೆಯಿಂದ ಉದ್ಘೋಷಿತವಾದ ಪಟ್ಟ. ಧಾರ್ಮಿಕ ಹಂದರದೊಳಗಿನ ಪ್ರೀತಿ, ಸ್ನೇಹ, ಕರುಣೆ, ಮಾರ್ಧವತೆಗಳನ್ನು ಹೊಸಕ್ಕೆ ಹಾಕಿದ ಸ್ಥಿತಿ ಅದು. ಸನ್ಯಾಸತ್ವದ ಈ ಬದಲಾದ ರೂಪವನ್ನ ಎಚ್ಚರಗಣ್ಣಿನಿಂದ ಗಮನಿಸುವ ಕಾರಂತರು ಅದು ತನ್ನೊಡನೆ ಸೃಷ್ಟಿಸಿಕೊಂಡ ಕ್ರೌರ್ಯವನ್ನ ಬಯಲುಗೊಳಿಸುತ್ತಾ ಹೋಗುತ್ತಾರೆ. ಇತ್ತ ಬಾಣಂತನ ಮುಗಿಸಿಕೊಂಡ ಸುಮಿತ್ರೆಗೆ ಮಾಯಿಯ ಋಣದಲ್ಲೇ ಕಾಲ ತಳ್ಳುವುದು ಕಷ್ಟವಾಗತೊಡಗಿತು. ಮುಂದೇನು ಎಂದು ತಿಳಿಯದೆ ದುಡಿಮೆಯ ಹಾದಿಯ ಕುರಿತು ಆಕೆ ಚಡಪಡಿಸುತ್ತಿರುವಾಗ, ನಾನು ನನ್ನ ಅನ್ನವನ್ನ ದುಡಿಯುತ್ತಿದ್ದಂತೆ ನೀನು ನಿನ್ನ ಅನ್ನವನ್ನ ದುಡಿಯಬೇಕು ಎಂದು ಮಾಯಿ ಪ್ರೋತ್ಸಾಹಿಸುತ್ತಾಳೆ. ಶ್ರಮ ಸಂಸ್ಕೃತಿಯನ್ನ ಅಪಾರವಾಗಿ ಗೌರವಿಸುವ ಕಾರಂತರು ಈ ಜಗತ್ತು ಮನುಷ್ಯನ ಬದುಕಿನ ಅರ್ಥವಂತಿಕೆಗೆ ಮೊದಲ ನೆಲೆ ಎಂದು ನಂಬಿದವರು. ಇದರಿಂದಾಗಿಯೇ ಕಾರಂತರು ಪರಂಪರಾಗತವಾದ ನಂಬಿಕೆಗಳಿಗೆ ಜೋತು ಬೀಳುವ ಮತ್ತು ಆಧ್ಯಾತ್ಮದ ಹೆಸರಿನಲ್ಲಿ ಈ ಬದುಕಿನಿಂದ ವಿಮುಖವಾಗುವ ಪ್ರವೃತ್ತಿಗಳನ್ನು ತಿರಸ್ಕಾರದಿಂದ ನೋಡುತ್ತಾರೆ.
ಇದು ಮುಖ್ಯವಾಗಿ ಮನುಷ್ಯನಾದವನು ಪರಾವಲಂಬಿಯಾಗದೆ ತನ್ನ ಬದುಕಿಗೆ ತಾನೇ ಜವಾಬ್ದಾರನಾಗಬೇಕೆಂಬ ನಿಲುವಿಗೆ ಸಂಬಂಧಿಸಿದ್ದು. ಹಾಗೆ ನೋಡಿದರೆ ಕಾರಂತರು ತಮ್ಮ ಬದುಕು ಮತ್ತು ಬರಹಗಳ ಮೂಲಕ ಪ್ರತಿಪಾದಿಸಿದ್ದು ಈ ಸ್ವಾವಲಂಬನೆ ಎಂಬ ಮೌಲ್ಯವನ್ನ. ಸ್ವಾವಲಂಬನೆಯನ್ನೇ ತನ್ನ ಉಸಿರಾಗಿಸಿಕೊಂಡ ಮಾಯಿ ರಟ್ಟಿ ಬೀಸಿ ಕೆಲಸ ಮಾಡುವುದರಲ್ಲಿ ಅಪಮಾನವೇನಿಲ್ಲ. ಬೇಡುವುದು ನಾಚಿಕೆ, ಕಳವು ಮಾಡುವುದು ನಾಚಿಕೆ ಎನ್ನುತ್ತಾಳೆ. ಮಾಯಿ ದುಡಿಮೆಯನ್ನ ವ್ಯಾಖ್ಯಾನಿಸುವ ರೀತಿ ಅರ್ಥಗರ್ಭಿತವಾದುದು. ನ್ಯಾಯ ಅನ್ಯಾಯಗಳು ಮರೆಗೆ ಸಂದು ಗಳಿಸಿರುವ ಸಂಪತ್ತೇ ವ್ಯಕ್ತಿಯ ಶ್ರೇಷ್ಠತೆಯ ಮಾನದಂಡವಾಗಿರುವ ಇಂದಿನ ದಿನಗಳಲ್ಲಿ ರುಜು ಮಾರ್ಗದ ದುಡಿಮೆಯನ್ನ ಘಂಟಾಘೋಷವಾಗಿ ಅನುಮೋದಿಸುವ ಮಾಯಿಯ ವ್ಯಕ್ತಿತ್ವ ಮನನೀಯವಾದುದು. ದುಡಿಮೆಯ ಸ್ತರದಲ್ಲೇ ನಿರ್ಧಾರಗೊಳ್ಳುತ್ತಿರುವ ಶ್ರೇಷ್ಠತೆ ಮತ್ತು ಕನಿಷ್ಠತೆಯ ತಾರತಮ್ಯವನ್ನ ನಿರಾಕರಿಸುವ ಸ್ಪಷ್ಟ ಧೋರಣೆ ಈ ಕಾದಂಬರಿಯಲ್ಲಿ ವ್ಯಂಜಿತವಾಗಿದೆ. ಇತ್ತ ಓಡಿಹೋದ ತನ್ನ ಗಂಡ ಸ್ವಾಮೀಜಿಯಾಗಿ ಪೀಠಸ್ಥನಾಗುವುದರೊಂದಿಗೆ ಜನರನ್ನ ನಂಬಿಸಿ ಪೂಜಿಸಿಕೊಳ್ಳುತ್ತಿದ್ದಾನೆಂಬ ಸುದ್ದಿ ತಿಳಿದ ಸುಮಿತ್ರೆಗೆ ಆಘಾತವಾಗುತ್ತದೆ. ಆತನ ವಂಚನೆಯನ್ನ ನೆನೆದು ಆಕೆ ಅತ್ತಾಗ ಅವರವರ ಪಾಪ ಪುಣ್ಯ ಅವರವರಿಗೆ. ಅಂಥವರನ್ನ ನಂಬಿ ಉದ್ಧಾರವಾಗುವವರು ಆಗಲಂತೆ. ನಿನಗೇನಾಗಬೇಕು? ನೀನು ಸಂಸಾರದಲ್ಲಿ ಪಟ್ಟ ಕಷ್ಟಗಳು ಏನೂ ಕಡಿಮೆ ಇಲ್ಲ. ನಿನಗೋಸ್ಕರ ನೀನು ಅದನ್ನ ಪಟ್ಟಿಲ್ಲ, ಮಕ್ಕಳಿಗೋಸ್ಕರ ಪಟ್ಟೆ. ತಪಸ್ಸು ಬೇರೆಯಲ್ಲ, ಕಷ್ಟ ಬೇರೆ ಅಲ್ಲ ಎನ್ನುತ್ತಾಳೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸದೆ ದೈವಿಕತೆಯ ಸೋಗಿನಿಂದ ಮೆರೆದಾಡುವ ಶಂಕರನ ಬಗ್ಗೆ ರುಕ್ಮಾಯಿಗೆ ಜಿಗುಪ್ಸೆ ಹುಟ್ಟುತ್ತದೆ. ಕಾರವಾರದ ಆಶ್ರಮಕ್ಕೆ ಹೋಗಿ ಬಂದ ಚಂದ್ರಾವತಿ ಭಾವೋದ್ವೇಗದಿಂದ ಆಶ್ರಮದ ಬಣ್ಣನೆಯನ್ನ ಮಾಡತೊಡಗಿದಾಗ ಏನು ದೇವರ ಹಾಗೆಯೇ ಅವರನ್ನ ಕುಳ್ಳಿರಿಸಿ ಪಲ್ಲಕ್ಕಿ ಉತ್ಸವ, ಉಯ್ಯಾಲೆ ಉತ್ಸವ, ತೆಪ್ಪುತ್ಸವ ಮಾಡುತ್ತಾರೆಯೇ? ಏನು ದೇವರ ಹಾಗೆಯೇ ಅವರನ್ನ ಕುಳ್ಳಿರಿಸಿ ಪಲ್ಲಕ್ಕಿ ಉತ್ಸವ, ಉಯ್ಯಾಲೆ ಉತ್ಸವ, ತೆಪ್ಪೋತ್ಸವ ಮಾಡುತ್ತಾರೆಯೇ? ಮರುಳು ಜನಕ್ಕೆ ಬುದ್ಧಿ ಇಲ್ಲವೆಂದು ಸನ್ಯಾಸಿಗಳಿಗೂ ಈ ಭ್ರಮೆ ತಟ್ಟಿದರೆ ಹೇಗೆ? ಅಂಥವರಿಗಿಂತ ನಮ್ಮಂಥ ಸಂಸಾರಿಗಳು 1000 ಪಾಲು ವಾಸಿ ಎನ್ನುತ್ತಾಳೆ. ಧರ್ಮದ ಹೆಸರಿನಲ್ಲಿ ಸನ್ಯಾಸತ್ವದ ಮುಖವಾಡವನ್ನು ತೊಟ್ಟು ಲೋಲೂಪ ಜೀವನ ನಡೆಸುವ ಶಂಕರರಾಯನಿಗೆ ಪ್ರತಿಯಾಗಿ ಮಾನವ ಧರ್ಮವೇ ಪಾರಮಾರ್ಥಕ್ಕೆ ಹಾದಿ ಎಂದು ಬದುಕನ್ನ ನಿರ್ದೇಶನ ಮಾಡುವ ರುಕ್ಮಾಯಿ ಪಾತ್ರದ ಮೂಲಕ ಕಾರಂತರು ಧರ್ಮದ ಮರು ವ್ಯಾಖ್ಯಾನ ಮಾಡಿರುತ್ತಾರೆ. ಓದು ಬರಹಗಳ ಅರಿವು ಇಲ್ಲದಿದ್ದರೂ ತನ್ನ ಇರಿವಿನ ಮೂಲಕವೇ ವೈಚಾರಿಕತೆಯನ್ನ ಪ್ರಖರವಾಗಿ ಬಿಂಬಿಸುವ ರುಕ್ಮಾಯಿಯನ್ನ ನೋಡಬಹುದು. ಮುಂದುವರಿದು, ಮಗು, ನನಗೆ ದೇವರಲ್ಲಿ ನಿನಗಿಂತಲೂ ಹೆಚ್ಚಿನ ನಂಬಿಕೆ ಇದೆ. ದೇವರು ನನಗೆ ಬೇಕೇ ಬೇಕು. ದಿಂಡೆಯರೂ ಬೇಡ. ಯಾರು ತಾವೇ ದೇವರೆಂದು ಹೇಳಿ ತಾವೇ ಪೂಜೆ ಮಾಡಿಸಿಕೊಳ್ಳುತ್ತಾರೋ ಅಂಥ ವಂಚಕರ ಮುಖ ನೋಡುವುದು ಪಾಪ. ನಾನು ಕೇಳಿದ್ದೇನೆ ಸಾಧು ಸಂತರ ಕತೆಗಳನ್ನ. ನಿನಗಿಂತ ನನಗೆ 3 ಪಾಲು ವಯಸ್ಸು. ಪುರಂದರದಾಸರು, ಕನಕದಾಸರು ಎಲ್ಲರ ಕತೆಗಳೂ ನನಗೆ ಗೊತ್ತು. ಅವರೆಲ್ಲ ತಾವು ದಾಸರು ಎಂದುಕೊಂಡರೆ ಹೊರತು ತಾವೇ ದೇವರು ಎಂದವರಲ್ಲ ಎನ್ನುತ್ತಾಳೆ. ಧಾರ್ಮಿಕ ಪ್ರಜ್ಞೆಯ ಒಳಗೆ ಇರುವ ವಿಚಾರವಂತಿಕೆ ಇದು. ಒಂದೆಡೆ ಗಂಡನಿದ್ದೂ ಇಲ್ಲದಂತಾದ ಕುಟುಂಬದ ಪೋಷಣೆಗೆ ಜೀವ ತೇಯುವ ಸುಮಿತ್ರೆ, ಇನ್ನೊಂದೆಡೆ ಬಹುದಿನಗಳ ತನ್ನ ಕನಸಿನ ಕಾಶಿ ಯಾತ್ರೆಗಾಗಿ ಹೊಂದಿಸಿಷ್ಟ ಹಣವನ್ನ ಸುಮಿತ್ರೆಯ ಮಗಳ ಮದುವೆಗೆ ವ್ಯಯಿಸುವ ನಿರಪೇಕ್ಷ ಜೀವ ಮಾಯಿ. ಈ 2 ಸತ್ವಯುತ ಪಾತ್ರಗಳ ಮೂಲಕ ಭಾರತೀಯ ಕುಟುಂಬ ವ್ಯವಸ್ಥೆ ನಿಂತಿರುವುದೇ ಮಹಿಳೆಯರ ಶ್ರಮದ ಮೇಲೆ ಎನ್ನುವುದನ್ನು ಕಾರಂತರು ದೃಢಪಡಿಸುತ್ತಾರೆ. ಸುಮಿತ್ರೆಯ ಬಾಣಂತನ, ಗೋಪುವಿನ ಸಾವು, ರಾಧೆಯ ಮದುವೆ, ದೇವುವಿನ ಭವಿಷ್ಯ, ಹೀಗೆ ಪ್ರತಿಯೊಂದು ಹಂತದಲ್ಲೂ ರುಕ್ಮಾಯಿಯ ಸೇವೆ ಅಪರಿಮಿತವಾದುದು. ಪರರಿಗಾಗಿ ತನ್ನೆಲ್ಲ ಸುಖವನ್ನ ಒತ್ತೆ ಇಟ್ಟು ದುಡಿದ ರುಕ್ಮಾಯಿಯ ಗುಣಗಾನವನ್ನ ಭವಾನಿಯಮ್ಮ ಮಾಡಿದ್ದು ಹೀಗೆ: ನನ್ನ ಜೀವನದಲ್ಲಿ ರುಕ್ಮಾಯಿಗಿರುವ ದೊಡ್ಡತನ ಬಾರದೆ ಹೋಯಿತು. ಅವಳು ನಿನ್ನ ಮಗಳ ಲಗ್ನಕ್ಕೆ ತನ್ನೆಲ್ಲವನ್ನ ಕೊಟ್ಟುದು ನಿನಗೆ ಗೊತ್ತಿರಲಾರದು. ಅವಳು 3,500 ರೂಪಾಯಿ ಖರ್ಚು ಮಾಡಿದಳು. ನಾನೇ ಬೇಸರಗೊಂಡೆ. ಅವಳು ಬೇಸರ ಪಡಲಿಲ್ಲ. ಸಾಯುವಾಗ ನಮ್ಮ ಹಿಂದೆ ಬರುವುದು ಪಾಪ ಪುಣ್ಯ. ನನಗೀಗ ನಾನೇನನ್ನೂ ಮಾಡದೆ ಹೋದೆನಲ್ಲ ಎಂದು ಕಾಣುತ್ತದೆ. ಸಮಾಜ ನಮಗೇನು ನೀಡಿದೆ ಎನ್ನುವುದಕ್ಕಿಂತ ನಾವೇನು ಸಮಾಜಕ್ಕೆ ನೀಡಿದ್ದೇವೆ ಎನ್ನುತ್ತಿದ್ದ ಕಾರಂತರ ತಾತ್ವಿಕತೆ ಕೊಡುವುದರಷ್ಟು ಚಂದದ ಕೆಲಸ ಕೊಳ್ಳುವುದಲ್ಲ ಎನ್ನುವ ರುಕ್ಮಾಯಿಯ ವ್ಯಕ್ತಿತ್ವದಲ್ಲಿ ಪ್ರತಿಬಿಂಬಿತವಾಗಿದೆ. ಜೀವನೋಪಾಯಕ್ಕಾಗಿ ಪತ್ರಕರ್ತೆಯಾಗಿ ದುಡಿಯುತ್ತಿದ್ದ ಎನ್ನಾಬ್ರೇಟಳಿಗೆ ಭಾರತೀಯ ಜೀವನ ಶ್ರದ್ಧೆ, ದಾಂಪತ್ಯ ಶ್ರದ್ಧೆ, ಧಾರ್ಮಿಕ ಶ್ರದ್ಧೆ ಕುತೂಹಲವನ್ನ ಹುಟ್ಟಿಸುತ್ತದೆ.
ಧರ್ಮದ ವಿಚಾರದಲ್ಲಿ ತೀರ ಭಾವುಕರಾಗಿ ವರ್ತಿಸುವ ಜನರ ಸ್ವಭಾವವನ್ನ ಅಭ್ಯಸಿಸಿದ ಆಕೆ ಜನರ ದೌರ್ಬಲ್ಯವನ್ನೇ ತನ್ನ ಅಸ್ತ್ರವಾಗಿಸಿಕೊಳ್ಳುತ್ತಾಳೆ. ಸ್ವಂತ ಅಸ್ತಿತ್ವವನ್ನ ಬೆಳೆಸಿಕೊಳ್ಳಲು ಹೆಣಗಾಡುತ್ತಿದ್ದ ಆಕೆ ಧರ್ಮದ ಕುರಿತಾದ ಲೇಖನ ವ್ಯವಸಾಯಕ್ಕೆ ತೊಡಗುತ್ತಾಳೆ. ಅತಿರಂಜಿತ ಬರವಣಿಗೆಗಳಿಂದ ಶಂಕರನನ್ನ ದೈವಿಕತೆಗೆ ಏರಿಸುವ ಮೂಲಕ ಧರ್ಮದ ಪೋಷಾಕಿನಲ್ಲಿ ತನ್ನ ಜೀವನಕ್ಕೆ ಒಂದು ಭದ್ರ ವ್ಯವಸ್ಥೆ ಮಾಡಿಕೊಳ್ಳುತ್ತಾಳೆ. ಸಾರ್ವಜನಿಕರ ಹಣ ಮತ್ತು ನೆರವನ್ನ ಬಳಸಿಕೊಂಡು ವಿಶಾಲವಾದ ಆಶ್ರಮವನ್ನ ನಿರ್ಮಿಸಿ ಶಂಕರ ಕೃಷ್ಣಾನಂದಜಿ ಆದರೆ ಈಕೆ ಅನನ್ಯರಾಧಿಗಳಾಗಿ ಪ್ರತಿಷ್ಠಾಪಿತರಾಗುತ್ತಾರೆ. ಧರ್ಮ ಎನ್ನುವುದು ಇವರುಗಳಿಗೆ ಉನ್ನತ ಚಿಂತನೆಯಾಗದೆ ಸ್ವಾರ್ಥದ ಸರಕಾಗುವುದನ್ನ ಕಾರಂತರು ತೀವ್ರವಾಗಿ ವಿಡಂಬಿಸುತ್ತಾರೆ. ದುಡಿಮೆ, ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯಗಳನ್ನ ಅಪಾರವಾಗಿ ಗೌರವಿಸುವ ಕಾರಂತರು ಅನ್ಯರ ಸುಖಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಮಾಯಿ, ಲೌಕಿಕದ ಮಧ್ಯೆ ದೇಹದ ಸೆಳೆತಗಳನ್ನು ನಿಯಂತ್ರಿಸಿಕೊಂಡು ಸನ್ಯಾಸಿನಿಯಂತೆ ಬದುಕಿದ ಸುಮಿತ್ರೆ, ಸನ್ಯಾಸದ ಮುಖವಾಡ ತೊಟ್ಟು ಪರರ ದುಡಿಮೆಯ ಹಣದಲ್ಲಿ ವೈಭೋಗದ ಜೀವನ ನಡೆಸುವ ಶಂಕರರಾಯ ಅಥವಾ ಕೃಷ್ಣಾನಂದ ಮತ್ತು ಎನ್ನಾ ಬ್ರೈಟ್ ಈ ಎಲ್ಲ ವೈರುಧ್ಯಗಳನ್ನ ಮುಖಾಮುಖಿಯಾಗಿಸುತ್ತಾ ಬದುಕಿನ ಮೌಲ್ಯವನ್ನ ತೂಗಿ ನೋಡುತ್ತಾರೆ. ಕಾರಂತರ ಕಾದಂಬರಿಗಳಲ್ಲಿ ಪುನರಪಿ ಶೋಧನೆಗೆ ಒಳಗಾಗುವ ವಿಧವೆಯರ ಪಾತ್ರಗಳು ವಿಸ್ಮೃತಿಗೆ ಸರಿದು ಹೋಗುತ್ತಿರುವ ಈ ಸಂದರ್ಭದಲ್ಲಿ ರುಕ್ಮಾಯಿಯ ನೆನಪು ಚೇತೋಹಾರಿ ಎನಿಸುತ್ತದೆ. ಇಲ್ಲಿ ರುಕ್ಮಾಯಿಯನ್ನ ಕೇವಲ ಒಂದು ಪಾತ್ರವಾಗಿ ಪರಿಗಣಿಸದೆ ನಿರ್ದಿಷ್ಟ ಕಾಲಘಟ್ಟದ ಜೀವನ ಕ್ರಮವೊಂದರ ಪ್ರತಿನಿಧಿ ಎಂದು ಪರಿಭಾವಿಸುವುದರಿಂದ ಈ ಕಾದಂಬರಿಗೆ ಒಂದು ಸಾಂಸ್ಕೃತಿಕ ಮಹತ್ವ ಬಂದು ಬಿಡುತ್ತದೆ. ಇಂದಿನ ಧಾವಂತದ ದಿನಗಳಲ್ಲಿ ಬದುಕಿನ ಬಹುತ್ವದ ಸಂಭ್ರಮಗಳು ಮರೆಯಾಗಿ ಒಂದೇ ಪಡಿಯಚ್ಚಿನ ಜೀವನ ಕ್ರಮಗಳು ಸಾಮಾನ್ಯವಾಗುತ್ತಿವೆ. ಸಮಾಜದ ಕಾಲಾನುಕ್ರಮಣಿಕೆಯಲ್ಲಿ ಬದುಕಿನ ಆದ್ಯತೆಗಳು ಬದಲಾದಂತೆ ಜೀವನ ಕ್ರಮವೂ ಪರಿವರ್ತನೆಗೆ ಪಕ್ಕಾಗುತ್ತವೆ. ಒಂದು ಪೀಳಿಗೆಯ ಜೀವನ ಕ್ರಮ ಅವರ ಮುಂದಿನ ಪೀಳಿಗೆಗೆ ಅಪರಿಚಿತವೂ ಅಪ್ರಸ್ತುತವೂ ಆಗಿ ಪಲ್ಲಟಗೊಳ್ಳುವುದನ್ನು ಕಾಣಬಹುದು. 1948ರಲ್ಲಿ ಪ್ರಕಟಗೊಂಡ ಈ ಕಾದಂಬರಿಯಲ್ಲಿ ಬರುವ ಜೀವನದ ಹೋರಾಟದ ರೀತಿ ಪಲ್ಲಟಗೊಂಡರೂ ರುಕ್ಮಾಯಿ ಪ್ರತಿಬಿಂಬಿಸಿರುವ ಜೀವನ ನಿಷ್ಠೆ ಸಾರ್ವಕಾಲಿಕವೆನ್ನುವುದು ಉಲ್ಲೇಖನೀಯ. ಬದುಕಿನ ಆದ್ಯತೆಯ ಬಗ್ಗೆ ಕಾರಂತರು ಹೇಳುವ ಮಾತುಗಳನ್ನು ಕೊಂಚ ಗಮನಿಸಿದರೆ ಅವರ ಬರವಣಿಗೆ ಹಿಂದಿನ ಉದ್ದೇಶ ಸ್ಪಷ್ಟವಾಗುತ್ತದೆ. ದೇವರಿಗಿಂತ ಜೀವನ ದೊಡ್ಡದು ಎನ್ನುವ ಕಾರಂತರು ಸಮಾಜದ ಸ್ವಾಸ್ಥ್ಯವನ್ನ ಮಾನವ ಧರ್ಮದಲ್ಲಿ ಕಾಣಬಯಸುತ್ತಾರೆ. ಆತ್ಮ, ಪರಮಾತ್ಮ, ಪರಲೋಕಗಳ ಬಗ್ಗೆ ನಂಬಿಕೆ ಇಲ್ಲದ ಕಾರಂತರಿಗೆ ಇಹದ ಬದುಕೆ ಮುಖ್ಯ. ಆದ್ದರಿಂದ ಇಹವೇ ನನ್ನೆಲ್ಲ ಸಾಧನೆಗಳ ರಂಗಸ್ಥಳ ಎನ್ನುತ್ತಿದ್ದರು. ಕಾರಂತರು ಯಾವುದೇ ಸಿದ್ಧಾಂತಕ್ಕೆ ಜೋತು ಬಿದ್ದವರಲ್ಲ. ಸದಾ ಮಾನವ ಪರವಾಗಿ, ಜೀವಪರವಾಗಿ ತುಡಿಯುತ್ತಿದ್ದವರು. ಅನಾದಿ ಕಾಲದಿಂದಲೂ ಮನುಷ್ಯ ನಂಬಿಕೊಂಡು ಬಂದ ಮೂಲಭೂತ ಮೌಲ್ಯಗಳನ್ನು ಆಧರಿಸಿದ ಚಿಂತನಾ ಕ್ರಮ ಅವರದ್ದು. ಮನುಷ್ಯ ಪ್ರಾಮಾಣಿಕನಾಗಿರಬೇಕು, ಮೋಸ ವಂಚನೆಗಳನ್ನು ಮಾಡಬಾರದು, ನಿಷ್ಠೆಯಿಂದ ಶ್ರಮಿಸುತ್ತಿರಬೇಕು, ಋಣದ ಕಲ್ಪನೆ ಇರಬೇಕು ಎನ್ನುವ ನಂಬಿಕೆ ಅದು. ಕಾರಂತರ ಇಂಥ ಗುಣಗಳ ಕುರಿತು ಯೋಚಿಸುವಾಗ ಈ ಭಾಗದ ಹಿರಿಯರು ಆಗಾಗ್ಗೆ ನೆನಪಿಸಿಕೊಳ್ಳುತ್ತಿದ್ದ ಘಟನೆಯೊಂದು ನೆನಪಿಗೆ ಬರುತ್ತದೆ. ಕೆಲವು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸುತ್ತಿದ್ದ ಒಂದು ಜೋಡಿ ಮದುವೆಯಾಗಲು ಬಯಸಿದಾಗ ಒಬ್ಬರ ಕಡೆಯಿಂದ ತೀವ್ರ ಪ್ರತಿರೋಧ ಬಂದಿತು. ವಿವಾಹ ಎಂಬ ಸಂಸ್ಥೆಯೊಂದಿಗೆ ಆಸ್ತಿ ಅಂತಸ್ತುಗಳು ಗಾಢವಾಗಿ ತಳುಕು ಹಾಕಿಕೊಂಡಿರುವ ಕಾಲಘಟ್ಟವದು. ಹೀಗಾಗಿ ಆ ಪ್ರೇಮಿಗಳು ನೇರವಾಗಿ ಕಾರಂತರಲ್ಲಿಗೆ ಬಂದು, ನಮಗೆ ಹಿರಿಯರ ಆಸ್ತಿ ಸಂಪತ್ತು ಏನೂ ಬೇಕಾಗಿಲ್ಲ, ನಮಗೆ ನಮ್ಮ ಪ್ರೀತಿಯೇ ಮುಖ್ಯ, ಆ ಪ್ರೀತಿಗೆ ಅವರುಗಳು ತಡೆಯೊಡ್ಡದಂತೆ ನೀವು ಸಹಕರಿಸಬೇಕೆಂದು ಭಿನ್ನವಿಸಿಕೊಂಡರಂತೆ. ಕಾರಂತರು ಅವರಿಗೆ ಬೆಂಬಲವಾಗಿ ನಿಂತಾಗ ಮದುವೆ ಸಸೂತ್ರವಾಗಿ ನಡೆಯಿತು. ಕೆಲವು ವರ್ಷಗಳ ನಂತರ ಆ ಜೋಡಿ ತಮ್ಮ ಹೆತ್ತವರ ಆಸ್ತಿಯಲ್ಲಿ ಪಾಲು ಬೇಕೆಂದು ಹಕ್ಕು ಸ್ಥಾಪನೆಗೆ ಹೊರಟು ಕಿತ್ತಾಟಕ್ಕೆ ತೊಡಗಿದಾಗ ಆ ವೃದ್ಧ ದಂಪತಿಗಳು ಕಾರಂತರನ್ನು ಕಂಡು ತಮ್ಮ ಗೋಳನ್ನ ತೋಡಿಕೊಂಡರಂತೆ. ಆಗ ಕಾರಂತರು ನಿಂತಿದ್ದು ವಯಸ್ಸಾದ ಆ ಹಿರಿಯರೊಂದಿಗೆ. ಅಂದರೆ ಕಾರಂತರು ಪೂರ್ವಗ್ರಹಿಕೆಯಿಂದ ಯಾವುದೇ ವ್ಯಕ್ತಿ ಅಥವಾ ಪಕ್ಷವನ್ನ ಬೆಂಬಲಿಸುವ ಇರಾದೆಯವರಲ್ಲ. ಅವರಿಗೆ ನ್ಯಾಯ, ನೀತಿ, ಮನುಷ್ಯನ ನಿಯತ್ತು ಮುಖ್ಯ. ಅದನ್ನು ಯಾವ ಹಂಗೂ ಇಲ್ಲದೆ ಮುಕ್ತವಾಗಿ ಬೆಂಬಲಿಸುವ ಜಾಯಮಾನ ಅವರದ್ದಾಗಿದೆ. ಲೋಕದಿಂದ ಅವರು ಬಯಸುವುದು ಕೂಡ ಇದನ್ನೇ. ಕಾರಂತರಿಗೆ ಇದೀಗ 123ನೇ ವರ್ಷ. ಆ ನೆಪದಲ್ಲಾದರೂ ಅವರ ಕೃತಿಗಳನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ.
ಕೇಳುಗರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ